ಬಂಧನ ಆದದ್ದು ಕ್ರಮ ಆದಂಗೆ ತಾನೆ ಅದು ನಿಮಗೆ ಅದು ಕ್ರಮ ಆಗಿದೆ ಅಂತ ತಾನೆ ಬಂಧನ ಮಾಡಿಲ್ಲ ಅಂತ ಹೇಳಿ ಏನ್ ಕ್ರಮ ಅಂತಂದ್ರೆ ಬಂಧನ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಅವತ್ತಿನ ಹೋಮ್ ಮಿನಿಸ್ಟರ್ ಜಾನೇಂದ್ರಣ್ಣ 11 ಗಂಟೆ ಹೆಣ್ಮಕ್ಳು ಬಂದಾಗ ಅಲ್ಲಿ ಯಾಕೆ ಹೆಣ್ಮಕ್ಳು ಹೋಗಿದ್ರೆ ಅಂತ ಹೇಳಕ್ಕಾಗತ್ತಾ? ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ ನಮ್ ಲೀಡರ್ ಹೇಳ್ತಾರೆ ಏನ್ ಸತ್ತೋಗಿದ್ರ ಪೊಲೀಸರು ಅಂತಾರೆ. ಪೊಲೀಸರು ಎಲ್ಲಾ ಕಡೆ ಇರಕ್ಕಾಗುತ್ತಾ? ಅಡ್ಜಸ್ಟ್ ಮಾಡಿರ್ತಾರಪ್ಪ. ಕಂಟ್ರೋಲ್ ಮಾಡ್ಬೇಕಲ್ಲ ಮಾತಾಡದೆ. ಒಳ್ಳೆ ಕಥೆ ಆಯ್ತು. ಹರ್ಷ ಕೊಲೆ ಮಾಡ್ಬೇಕಾದ್ರೆ ಹರ್ಷನ್ ಕೊಲೆ ಆಗ್ಬೇಕಾದ್ರೆ ನಿಮ್ ಸರ್ಕಾರ ಎಲ್ಲೋಗಿತ್ತು? ಗೋಪಾಲ್ ಕೃಷ್ಣ ನಾವೇನ್ ಸಾಯ್ಸಕ್ ಹೇಳಿಲ್ಲ. ನಾವು ಹಿಂದೂಗಳೇ, ನಾವು ನಾವು ಬೇರೆ ಅಲ್ಲ. ನಾವು ಹಿಂದೂಗಳೇ, ನಾನು ಹಿಂದೂ. ಯಾವನೇ ಕೊಲೆ ಗೋಪಾಲ್ ಕೃಷ್ಣ ಸನ್ಮಾನ್ಯ ಅಧ್ಯಕ್ಷರೇ, ಸುನಿಲ್ ಕುಮಾರ್ ಅವರು ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಹಿಂದೂ ಅಲ್ಲ ಅಂತ ಯಾರು ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನು ಯಾರು ಮಾಡಿದ್ರೂ ಕೂಡ ಇದಕ್ಕೆ ಯಾರ ರಕ್ಷಣೆಯೂ ಇರಬಾರದು. ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನಾನು ಹೇಳ್ತಾ ಇರೋದು. ಯಾಕೆ ಸುಮ್ಮನೆ ಮಾಡ್ತಾ ಇದ್ದೀವಿ. ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು ನಡು ರಸ್ತೆನಲ್ಲಿ ಹೊರಗೆ ಬರಲಿಕ್ಕೆ ಏನ್ ಕಾರಣ? ಯಾಕೆ ಕಾರಣ ಆಯ್ತು? ಇದು ಇವತ್ತು ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು. ಒಂದು ಕಾಕಿ ಇದನ್ನ ಯೋಚನೆ ಮಾಡಬೇಕಾದಂತದ್ದು ಅಂತ ನಾನು ಅನ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ, ಬಂಧನ ಆದದ್ದು ಕ್ರಮ ಆದಂಗೆ ತಾನೆ ಅದು ನಿಮಗೆ ಅದು ಕ್ರಮ ಆಗಿದೆ ಅಂತ ತಾನೆ ಬಂಧನ ಮಾಡಿಲ್ಲ ಅಂತ ಹೇಳಿ ಏನ್ ಕ್ರಮ ಅಂತಂದ್ರೆ ಬಂಧನ ಮಾಡಿದ್ದೇವೆ. ಹೋಮ್ ಮಿನಿಸ್ಟರ್ ಇಲ್ಲೇ ಇದ್ದಾರೆ. ಅವತ್ತಿನ ಹೋಮ್ ಮಿನಿಸ್ಟರ್ ಜಾನೇಂದ್ರಣ್ಣ 11 ಗಂಟೆ ಹೆಣ್ಮಕ್ಳು ಬಂದಾಗ ಅಲ್ಲಿ ಯಾಕೆ ಹೆಣ್ಮಕ್ಳು ಹೋಗಿದ್ರೆ ಅಂತ ಹೇಳಕ್ಕಾಗತ್ತಾ? ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ ಅಡ್ಜಸ್ಟ್ ಮಾಡ್ಕೋಬೇಕಪ್ಪ. ನನ್ನ ಕಳಕಳಿ ಏನು ಅಂತ ಕೇಳಿದ್ರೆ ನಮ್ ಲೀಡರ್ ಹೇಳ್ತಾರೆ ಏನ್ ಸತ್ತೋಗಿದ್ರ ಪೊಲೀಸರು ಅಂತಾರೆ. ಪೊಲೀಸರು ಎಲ್ಲಾ ಕಡೆ ಇರಕ್ಕಾಗುತ್ತಾ? ಅಡ್ಜಸ್ಟ್ ಮಾಡಿರ್ತಾರಪ್ಪ. ಕಂಟ್ರೋಲ್ ಮಾಡ್ಬೇಕಲ್ಲ ಮಾತಾಡದೆ. ಒಳ್ಳೆ ಕಥೆ ಆಯ್ತು. ಹರ್ಷ ಕೊಲೆ ಮಾಡ್ಬೇಕಾದ್ರೆ ಹರ್ಷನ್ ಕೊಲೆ ಆಗ್ಬೇಕಾದ್ರೆ ನಿಮ್ ಸರ್ಕಾರ ಎಲ್ಲೋಗಿತ್ತು? ಗೋಪಾಲ್ ಕೃಷ್ಣ ನಾವೇನ್ ಸಾಯ್ಸಕ್ ಹೇಳಿಲ್ಲ. ನಾವು ಹಿಂದೂಗಳೇ, ನಾವು ನಾವು ಬೇರೆ ಅಲ್ಲ. ನಾವು ಹಿಂದೂಗಳೇ, ನಾನು ಹಿಂದೂ. ಯಾವನೇ ಕೊಲೆ ಗೋಪಾಲ್ ಕೃಷ್ಣ ಸನ್ಮಾನ್ಯ ಅಧ್ಯಕ್ಷರೇ, ಸುನಿಲ್ ಕುಮಾರ್ ಅವರು ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಗೋಪಾಲ್ ಕೃಷ್ಣ ಹಿಂದೂ ಅಲ್ಲ ಅಂತ ಯಾರು ಹೇಳಿಲ್ಲ. ಮಾನ್ಯ ಅಧ್ಯಕ್ಷರೇ, ನನ್ನ ಕಳಕಳಿ ಸದನದಲ್ಲಿ ಏನು ಅಂತ ಕೇಳಿದ್ರೆ ಈ ರೀತಿ ಅಪರಾಧಿ ಚಟುವಟಿಕೆಗಳನ್ನು ಯಾರು ಮಾಡಿದ್ರೂ ಕೂಡ ಇದಕ್ಕೆ ಯಾರ ರಕ್ಷಣೆಯೂ ಇರಬಾರದು. ಪೊಲೀಸರು ನಿರ್ದಾಕ್ಷಿಣ್ಯವಾದಂತಹ ಕ್ರಮವನ್ನು ತೆಗೆದುಕೊಂಡು ಬೆಂಗಳೂರಿನಂತ ರಾಜಧಾನಿಯಲ್ಲಿ ಒಂದು ನೆಮ್ಮದಿಯ ವಾತಾವರಣ ಸೃಷ್ಟಿಯಾಗಬೇಕು ಅಂತ ನಾನು ಹೇಳ್ತಾ ಇರೋದು. ಯಾಕೆ ಸುಮ್ಮನೆ ಮಾಡ್ತಾ ಇದ್ದೀವಿ. ಇದನ್ನ ಬಿಟ್ಟು ಇವತ್ತು ಮಾರಕಾಸ್ತ್ರಗಳು ನಡು ರಸ್ತೆನಲ್ಲಿ ಹೊರಗೆ ಬರಲಿಕ್ಕೆ ಏನ್ ಕಾರಣ? ಯಾಕೆ ಕಾರಣ ಆಯ್ತು? ಇದು ಇವತ್ತು ಪೊಲೀಸ್ ಇಲಾಖೆ ಯೋಚನೆ ಮಾಡಬೇಕು. ಒಂದು ಕಾಕಿ ಇದನ್ನ ಯೋಚನೆ ಮಾಡಬೇಕಾದಂತದ್ದು ಅಂತ ನಾನು ಅನ್ಕೊಳ್ತೇನೆ. ಮಾನ್ಯ ಅಧ್ಯಕ್ಷರೇ,